ಬ್ಯಾಕ್ ಟು ಮೈ ಚಾನೆಲ್. ತರ ಇರ್ತಾರೆ ನಾಯಿಗಳ ತರ. ಇಲ್ಲಿ ಯಾಕ್ರಿ ಇಡ್ತೀರಾ? ನಾನು ಟಿವಿ ನಿಂದು ಗಟ್ಟಿ ಗುಂಡ್ಗೆ ಮಮ್ಮಿ ಅಷ್ಟು ದೂರ ನಡ್ಕೊಂಡು ಹೋದಾಗ ಪಾನಿಪುರಿ ತಿಂತ ಇದ್ದ ಯಾರು 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 ನಿಮ್ಮ ಮಗಳು ಇದ್ರ ಮೇಲೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮೂತಿ ಒರೆಸ್ಕೊಂಡು ಹೇಳ್ತೀಯಾ? ತೃಪ್ತಿ ಆಗ್ತಿದ್ದಾಗ ನಮ್ಮಮ್ಮ ಬಿಡಲ್ಲ. ನಮ್ಮಮ್ಮ ಬಿಡಲ್ಲ. Hello guys, welcome back to my channel. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಂಗೆ ಮುಂದಕ್ಕೆ ಏನು ಹೇಳಬೇಕು ಅಂತಲೇ. ಓಕೆ, ಬೆಳಗ್ಗೆ ಎದ್ದುಬಿಟ್ಟು ಈ ಮುಸುಡಿ ನೋಡಿದ್ರೆ ನಗು ಬರುತ್ತೆ, ಇವಾಗ ಆಲ್ರೆಡಿ 11:15 ಆಗಿದೆ. Hello guys, welcome back to my channel. I hope ಉಲ್ಟಾ ಕ್ಯಾಮ್ರಾ ಮಾಡ್ದ ತೋರ್ಸು ಏಯ್ ತೋರ್ಸು ನೋಡು. ಗೈಸ್, ಇವತ್ತಿನ ಟಿಫನ್ನು ಚಪಾತಿ ಆ್ಯಂಡ್ ಚೇಚಾ. ತಿಂದ್ಬಿಟ್ಟು ಹೇಳು ಹಿಂಗಿದೆ. ಜನ ಇದೆಯಾ ಗೈಸ್? ಏನಿಲ್ಲ, ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಎದ್ಬಿಟ್ಟು 40 ಸತಿ ಬೆಳಗ್ಗೆ ಎದ್ಬಿಟ್ಟು ಅಂತ ಹೇಳಿ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ರೆಡಿ ಮಾಡಿ ಒಂದು ಸ್ವಲ್ಪ ಮನೆ ಕೆಲಸ ಮಾಡಿಲ್ಲ, ಇನ್ನು ಮಾಡಬೇಕು. ಏಕೆಂದರೆ ನೆನ್ನೆ ಬೇಗ ಮಲ್ಕೊಂಡ್ಬಿಟ್ಟೆ ನಾನು. ಬೇಗ ಮಲ್ಕೋ, ಇಷ್ಟು ಲೇಟಾಗಿ ತನಕ ಎದ್ದಿರಬಾರ್ದು, ಅದು ಇದು ಅಂತ ನಮ್ಮ ಯಜಮಾನ್ರು ಹೇಳಿದ್ದು. ಅದಕ್ಕೋಸ್ಕರ ಕೈ ಸುಟ್ಕೊಂಡ್ಬಿಟ್ಟಿದ್ಯಲ್ಲ ಚಿನ್ನು ಮರಿ ಎಲ್ಲಿ ನೋಡಿ ಗೈಸ್ ಏನಾಯಿತು ಗೊತ್ತಾ? ನೆನ್ನೆ ಅಲ್ಲ ಮೊನ್ನೆ ರಾತ್ರಿ ಎಲ್ಲ ಕೆಲಸ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂಚೂರು ಬೇಳೆ ರಸಮ್ಮು ಉಳ್ದೋಗಿತ್ತು. ಸ್ವಲ್ಪ ಕಾಯಿಸ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ, ಗಂಜಿ ಎಲ್ಲ ಮಾಡಬೇಕಲ್ಲ, ಮಾಡ್ತಾಯಿದ್ದೆ ಗೈಸ್. ಸಾಂಬಾರನ್ನ ಕಾಯಿಸಿದೆ, ಜಸ್ಟ್ ಆಫ್ ಮಾಡಿಬಿಟ್ಟು ಅದು ನಾರ್ಮಲಾಗೆ ನಾನು ಚಿಕ್ಕ ನ್ಯಾಪ್ಕಿನ್ಸ್ ಇದೆಯಲ್ಲ ಅದನ್ನು ಉಪಯೋಗಿಸೋದು ಎತ್ತೋದಕ್ಕೆ. ಬೇಡ ಅಂತ ಹೇಳ್ಬಿಟ್ಟು ಸ್ಟೈಲಾಗಿ ಅದು ಗ್ಲೌಸ್ ಇರುತ್ತಲ್ಲ, ಓವನ್ ಗ್ಲೌಸು, ಅದರೊಳಗೆ ಕೈ ಹಾಕಿ ಪಾತ್ರೆ ಎತ್ಕೊಳ್ಳೋಕೆ ಹೋದೆ. ಸರಿಯಾಗಿ ಇಟ್ಕೊಂಡಿರಲಿಲ್ಲ, ಸಾರೆಲ್ಲ ನಾನು ಮೈ ಮೇಲೆ ಬೀಳಿಸ್ಕೊಂಡೆ. ಹೌದಾ? ಮೈ ಮೇಲೆ ಬೀಳಿಸ್ಕೊಂಡೆ, ಹೊಟ್ಟೆ ಹತ್ರ ಸುಟ್ಟೋಯ್ತು ಒಂದು ಸ್ವಲ್ಪ. ಅಂದರೆ ಆ ಥರ ಅಷ್ಟೊಂದೇನು ಬರ್ನಾಗಿಲ್ಲ, ಉರಿ ಆಗ್ತಿತ್ತು ಗೈಸ್. 2 hour ಉರಿತು. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ತಿರ್ಗಾ ಡಬಲ್ ಕೆಲಸ ಆಯಿತು. ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಮಲಗಿದಾಯಿತು ಗೈಸ್. ಸೊ ಅವಾಗ ಇಲ್ಲೂ ಸುಟ್ಟೋಯ್ತು ಗೈಸ್. ಇಲ್ಲೊಂದು ಸ್ವಲ್ಪ ಜಾಸ್ತಿ ಸುಟ್ಟು, ಬಟ್ ಬಟ್ಟೆ ಇತ್ತಲ್ಲ ಹೊಟ್ಟೆ ಹತ್ರ ಎಲ್ಲ ಜಾಸ್ತಿ ಏನು ಸುಡಲಿಲ್ಲ. ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಥರ ಆಗ್ತಾಯಿತ್ತು ಅಷ್ಟೇ ಗೈಸ್. ಈ ಥರ ಪಲ್ಟಿ ಹೊಡಿತೀನಿ ನಾನು ಮಧ್ಯರಾತ್ರಿ ಹೊತ್ತು. ಯಾರೂ ಹೇಳಿಲ್ಲ ಈ ಥರ ಮಾಡು ಅಂತ ಹೇಳಿಬಿಟ್ಟು, ಬಟ್ ಸ್ಟಿಲ್ ನಾನೇ ಮಾಡ್ಕೋತೀನಿ. ಯಾಕೆಂದರೆ ರಾತ್ರಿ ಹೊತ್ತು ನನಗೆ ಲೇಟಾಗಿ ನಿದ್ದೆ ಬರುತ್ತೆ. ಬೇಗ ನಿದ್ದೆ ಮಾಡೋಣ ಅಂದರೆ ನಿದ್ದೆ ಬರಲ್ಲ ಗೈಸ್. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಕೆಲಸ ಮಾಡ್ತಾಯಿರ್ತೀನಿ. ನಮ್ಮ ಭವಿಷ್ಯ ಇವಾಗ ಟಿಫನ್ ತಿಂತಾ ಇದ್ದಾಳೆ, ನಾನು ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಭವಿಷ್ಯ ಅವ್ರ ಅಪ್ಪನಿಗೆ ಲ್ಯಾಪ್ಟಾಪ್ ಹೆಂಗೆ ಆಫ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಏಕೆಂದರೆ ಯಾವಾಗಲೂ ಆನ್ ಮಾಡಿಟ್ಬಿಟ್ಟು ಹೋಗ್ತಾಳೆ ಅವಳು. ಅದಕ್ಕೆ ಲ್ಯಾಪ್ಟಾಪ್ ಆಫ್ ಮಾಡೋದು ಹೆಂಗೆ ಅಂತ ಕೇಳಿದ್ದಪ್ಪ. ಶಟ್ ಡೌನ್ ಅಷ್ಟೇ, ಬೇಡ ಮಾಡ್ರಿ ನೀವೇ, ಅವಳು ಹೇಳ್ಕೊಟ್ಲಲ್ಲ. ಮಾಡ್ರಿ ಮತ್ತೆ ಡ್ರಾಯಿಂಗ್ ಮಾಡ್ಬೇಕು ಪ್ಲೀಸ್. ಅದೇ ಒತ್ತು ಬೇಡ, ನಾನು ಮತ್ತೆ ಆನ್ ಮಾಡ್ಬೇಕು, ಮತ್ತೆ ಸ್ಲೀಪ್ ಹಾಕಿ ಇವಾಗ. ಸ್ಲೀಪ್ ಹೋಗಿ ಮಲ್ಕೊಳ್ಳಿ. ಕಲ್ತಿದ್ದೀನಿ ಇವಾಗ ತಿರ್ಗಾ ಮಾಡಿ ನೋಡೋಣ. ಮಕ್ಕಳಿಗೆ ಬೈತಾಳೆ ಅವಳು. ನಾವು ಹೋಗ್ಬಿಟ್ರೆ ಮುಗಿತ ಕತೆ. ಈ ಥರ ಇರ್ತಾರೆ ನಾಯಿಗಳ ಥರ
ಕಿತ್ಲಾಡ್ದಾಗ ಕಿತ್ಲಾಡ್ದಾಗ ಚೆನ್ನಾಗಿ ಆಗ್ತೀವಿ. ಈ ತರ ಇದ್ದಾಗ ನಾಯಿಗಳ ತರವಲ್ಲ. ನಾಯಿಗಳು ಈ ಥರ ಇರ್ತಾರೆ ನೋಡಿ. ಇಂಥವ್ರ ಹತ್ರ ನಾವು ನ್ಯಾಯ ಮಾಡಕ್ಕೆ ಹೋದರೆ ನಾವುಗಳು ಸಿಕ್ಕಾಕೊಂಡ್ಬಿಡ್ತೀವಿ. ಇವ್ರ ಸವಾಸಕ್ಕೆ ಹೋಗ್ಬಾರ್ದು. ಯಪ್ಪ ಶಿವ ನೋಡಿ ಹೆಂಗಿದ್ದಾಳೆ ಅಲ್ಲಿ ಇಟ್ಬಿಡು, ಅಲ್ಲಿ ಯಾರು ಕೂರಲ್ಲ ಇದ್ದಿದ್ದು. ಹಾಂ ಅಲ್ಲ ಹೇಳಿದ್ದು. ತಿರ್ಗಾ ಇವ್ರದ್ದು ಶುರುವಾಯಿತು ಕಷ್ಟ ಇದು ತೆಗಿಯೋದು ಲ್ಯಾಪ್ಟಾಪ್ ಬಗ್ಸ್ಕೋ ಹೇಳ್ಕೋ ಸ್ವಲ್ಪ. ರೀ ಎಲ್ಲಿಡ್ತೀರಾ ಉಯ್ಯಲೆ? ಅಲ್ಲಿ ಅಲ್ಲಿ ಯಾಕಪ್ಪ ಇಡ್ತೀಯಾ? ಇಲ್ಲಿ ಯಾಕ್ರಿ ಇಡ್ತೀರಾ? ತಲೆ ಮಿರಿಕೊಳ್ಳ ತಲೆ ಮಿರಿಕೊಳ್ಳ ಮತ್ತೆ ಅಲ್ಲಿ ಇಡೋ ಅಲ್ಲಿ ಬೇಡ ಅಂತ ರೂಮಲ್ಲಿ ಸವಾಸನೆ ಬೇಡಪ್ಪ ನಮ್ಗೆ. ನಮ್ ಬಂದಾಗ ಊಟ ಹಾಕ್ಬಿಡಿ ಸಾಕು. ನಾನು ಚಪ್ಪು ಮಲ್ಕೊಂಡ್ಬಿಡ್ತೀನಿ. ಸರಿ ಹೋಗಿ ಮಲ್ಕೊಳ್ಳಿ ಈಗ. ಏನೇಮ ಮಾಡ್ತಿದ್ಯಾ? ಏನೂ ಇಲ್ಲ. ಚೆನ್ನಾಗಿದೆ ಕೋಳಿ ಕಾಲು. ನಿನ್ ಕಾಲು ಕೋಳಿ ಕಾಲು ಇದ್ದಂಗಿದೆ. ಹಾ ನಾನು ಅಪ್ಪ ಏನ್ ಮಾಡ್ತಾಯ್ತಪ್ಪ? ಏನ್ ಮಾಡ್ತಾ ಇದ್ದೆ? ಅಪ್ಪನ ಹತ್ರ ನಾನು ದುಡ್ಡು ಇಸ್ಕೋಬೇಕಾ? ಏನಕ್ಕೆ? ಓ ನನ್ಗ ಸರಿ ಆಯ್ತು ಆಯ್ತು. ಇನ್ನೇನು ಬೇಡವಾ? ಮತ್ತೆ ಗೈಸ್ ನಮ್ಮ ಮನೆಯಲ್ಲಿ ಇವತ್ತು ಸೊಪ್ಪಿನ ಪಲ್ಯ ಆ್ಯಂಡ್ ಉಪ್ಸಾರು ಸೂಪರಾಗಿರುತ್ತೆ. ಆ್ಯಂಡ್ ನನಗೆ ಈ ಸಾಂಬಾರು ತುಂಬ ಇಷ್ಟ. ನೀರು ಥರ ಇರುತ್ತೆ ಬಟ್ ಸಕ್ಕತ್ತಾಗಿರುತ್ತೆ ಗೈಸ್. ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀನಿ ಇವಾಗ. ಗೈಸ್ ಸಾಯಂಕಾಲ ಒಂದು 6:45 7 ಆಗ್ತಾ ಇದೆ ಅನಿಸುತ್ತೆ. ನಮ್ಮ ಭವಿಷ್ಯ ಅಮ್ಮ ಅವ್ರಿಗೆ ತಿರ್ಗಾ ಏನೋ ಬೇಕಾಗಿದೆ ಕ್ರಾಫ್ಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಇಚ್ಛಿ ಬಿಚ್ಚಿಗೆ. ಅವಳದು ಉಲ್ಲನ್ನ ನಾನು ಕಳ್ದಾಕ್ಬಿಟ್ಟಿದ್ದೆ, ಅದಕ್ಕೆ ಆ ಉಲ್ಲನ್ ಕೊಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಆದರೂ ಹುಡ್ಕು ಪ್ಲೀಸ್, ಅದರ ಲೈಟ್ ಎಲ್ಲ ಇದೆ ಪ್ಲೀಸ್. ಗೈಸ್ ಮಳೆ ಬರ್ತಾ ಇದೆ ಗೈಸ್, ಅದಕ್ಕೆ ಸೈಡಲ್ಲಿ ನಿಂತಿದ್ದೀವಿ. ಕ್ಯಾಮ್ರಾ ಒರೆಸ್ಕೋ. ಒರ್ಸಿದೆ, ಅದು ಲೈಟ್ ಇದೆಯಲ್ಲ ಅದಕ್ಕೆ ನೋಡಿದ್ದು ಈ ಕಡೆ ಕರೆಕ್ಟಾಗಿ ಬರ್ತಾ ಇದೆ. ಗೈಸ್ ಮಳೆ ಬರ್ತಾ ಇದೆ ಗೈಸ್ ಫುಲ್ಲು ಜೋರಾಗಿ, ಅದಕ್ಕೆ ನಿಲ್ಲಿಸ್ಬಿಟ್ವಿ. ಗಟ್ಟಿ ಗುಣಿಯ ನೀನು ನಡಿ, ಗಟ್ಟಿ ಗುಣಿಗೆ ನೀನು ನಡಿ ಅಂತ ಹೇಳ್ಬಿಟ್ಟು ಮಳೇಲಿ ಕರ್ಕೋಬಂದು. ನಿಂದು ಗಟ್ಟಿ ಗುಂಡ್ಗೆ ಮಮ್ಮಿ ನಡೆದು ಬಿಡು ಅಂತ ಮಳೇಲಿ ಕರ್ಕೊಂಬಂದು ಮಳೇಲಿ ಕರ್ಕೊಂಬಂದ್ಬಿಟ್ಲು ಗಟ್ಟಿ ಗುಣಿಗೆ. Obviously. ಗೈಸ್ ಇಚ್ಛೆ ಬಿಚ್ಚಿನಲ್ಲಿ ಬೇಕಾಗಿರೋ ಅಂಥದ್ದು ಸಿಗಲಿಲ್ಲ, ಅದಕ್ಕೋಸ್ಕರ ನಾವು ಮನೆಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಗೈಸ್. ಭವಿಷ್ಯಕ್ಕೆ ಲೇಸ್ಬೇಕಂತೆ, ಅದು ಯಾವುದೋ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಕಳಿಸಿದೆ. ಅಷ್ಟು ದೂರ ನಡ್ಕೊಂಡು ಹೋದ ಗೈಸ್, ಅಲ್ಲಿ ಲೇಸೇ ಇಲ್ಲ. ಅಲ್ಲಿ ಏನು ಒಬ್ಬಟ್ಟು ಅಂಗಡಿ ಇದೆ ಅಲ್ಲಿ ಅಷ್ಟೇ. ಒಬ್ಬಟ್ಟೆ ತಿನ್ಬಿಡ್ಬೇಕಾಯ್ತು. ಎಲ್ಲಿ ಇದಾ ಗೈಸ್, ಮನೆಗೆ ಬಂದ್ವಿ ಆ್ಯಂಡ್ ಭವಿಷ್ಯಂಗೆ ಏನು ಬೇಕೋ ಅದು ಸಿಕ್ತು ಗೈಸ್. ಇವಾಗ ನೆಕ್ಸ್ಟ್ ಅವಳು ಕ್ರಾಫ್ಟ್ ಮಾಡ್ತಾ ಇರೋದೆ. ಅದಾದಮೇಲೆ ಇವತ್ತು ರಾತ್ರಿ ಏನೋ ಒಂದು ಸ್ಪೆಷಲ್ ಡಿಶ್ ಪ್ರಿಪೇರ್ ಮಾಡ್ತೀನಿ, ತುಂಬ ಈಸಿಯಾಗಿರೋವಂಥದ್ದು.
ಹೇಗಿರುತ್ತೆ ಅದು ಟೇಸ್ಟು ಅಂತ ಇಮ್ಯಾಜಿನ್ನು ನನಗೆ ಮಾಡ್ಕೊಳಕ್ಕಾಗ್ತಿಲ್ಲ. ಬಿಕಾಸ್ ಅದನ್ನು ಯಾವತ್ತೂ ನಾವು ಟ್ರೈ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬಂದಾದಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ತಿರ್ಗಾ ವಾಕ್ ಹೋಗ್ತೀವಿ. ಬಂದಾದಮೇಲೆ ಮಾಡ್ತೀನಿ ಗೈಸ್. ಸ್ಪೆಷಲಾಗೆ ಅವ್ರ ಭವಿಷ್ಯಂಗೆ ಮಾಡ್ತಾ ಇರೋದು. ನಾನು ಬರೀ ಟೇಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ಇದು ಅವರಪ್ಪ ಇದನ್ನ ತಂದು ಇಟ್ಟಿದ್ರು. ಭವಿಷ್ಯ ಕೇಳ್ತಾ ಇದ್ದಾಳೆ ಇದನ್ನ ಕರ್ಕೊಂಡು ಹೋಗ್ಲಾ ಗೋವಾಗೆ ಅಂತ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಯಾರು ಏನು ಗೋವಾನಲ್ಲಿ ಚಿತ್ರ ಅನ್ಫಿಲ್ಟರ್ಡ್ ಡಾಟರ್ ಅಲ್ವಾ ನೀವು ಅಂತ ಏನಾದ್ರು ಬಂದ್ಬಿಟ್ರೆ ನೋ ಇಟ್ಸ್ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ತೀವಿ ಕಣಮ್ಮ. ಸರಿನಾ? ಸರಿ. ಇಲ್ಲ ಗಾಯ್ಸ್, ನಾನೇನು ಅವ್ರ ಮಗಳ ಅಲ್ಲ. ನಮ್ಮ ಮನೇಲಿ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ ಗೈಸ್. ನಮ್ಮ ಯಜಮಾನ್ರು ಬಂದು ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಇವಾಗ ನಾವು ವಾಕಿಗೆ ಹೋಗ್ತೀವಿ. ನಡಿ. ಗೈಸ್ ಇದೇ ಗ್ರೌಂಡಲ್ಲಿ ವಾಕ್ ಮಾಡಿದ್ವಿ ಗೈಸ್ ಇವತ್ತು ನಾನು ನಮ್ಮ ಯಜಮಾನ್ರು. ಹಿಂದ್ಗಡೆ ಪಾನಿಪುರಿ ಸ್ಟಾಲ್ ಇದೆ. ಇವಾಗ 9:15 ಮೇಲಾಗಿ ಹೋಗ್ಬಿಟ್ಟಿದೆ. ಒಂಚೂರು ಎಕ್ಸ್ಟ್ರಾ ಮಸಾಲೆ ಹಾಕಿ ಅದು ಇದು ಅಂತ ಹೇಳಿದ್ರೆ ಅಲ್ಲ 20 ರೂಪಾಯಿ ಕೊಡ್ತೀವಿ ಎಕ್ಸ್ಟ್ರಾ ಮಸಾಲೆ ಕೊಡಿ ಅಂತ. ಅದಕ್ಕೆ ಆ ಯಪ್ಪ ಏನಂದ್ರೆ 9 ಗಂಟೆ ಮೇಲೆ ನಮಗೇನು ಕಾಸೇನು ಬೇಡ, ಇದೆಲ್ಲ ವೇಸ್ಟ್ ಏನೇನೆ ಕೊಡ್ತೀನಿ ಸುರಿದು ಕೊಡ್ತಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವೇನಾದ್ರು ಚಾಟ್ಸ್ ತಿನ್ನಕ್ಕೆ ಬಂದರೆ 9 ಗಂಟೆ ಮೇಲೆ 9:15 ಹತ್ರ ಹೋಗಬೇಕು. ಅವಾಗ ಎಕ್ಸ್ಟ್ರಾ ಚಾಟ್ ಕೊಡ್ತಾರೆ. ಅಕಸ್ಮಾತ್ ಇಲ್ಲ ಅಂದರೆ ಕಸ ಗಿಸ ಬಳ್ದ್ಬಿಟ್ಟು ಹಾಕ್ಬಿಟ್ಟು ಕೊಡ್ತೇನೆ, ಗೊತ್ತಾಯ್ತಾ? ಅದನ್ನು ತಿನ್ನೋಕ್ಕೂ ನೀವು ರೆಡಿ ಇರಬೇಕು. ಯಾವಾಗಲೂ ತುಂದಂಗೆ ಇರುತ್ತೆ ನಮಗೆ. ಕಸ ಹಾಕಲ್ಲ, ಇರೋದನ್ನ ಬಳ್ದ್ಬಿಟ್ಟು ಹಾಕ್ತಾರೆ. ಕಸ ಗಿಸ ಎಲ್ಲ ಕೈನ ಹಿಂಗೆಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅದಕ್ಕೆ ನಾನು ತಿನ್ನಲ್ಲ ಗೈಸ್. ಅದಕ್ಕೆ ನನಗೆ ಚಾಟ್ಸು ಅದೆಲ್ಲ ಅಷ್ಟಾಗಿ ನಾನು ಇಷ್ಟಪಡಲ್ಲ. ಹೌದಾ? ಪಾನಿಪುರಿ ತಿಂತ ಇದ್ದು ಯಾರು ನಿಮ್ಮ ಮಗಳು? ಯಾಕೆ ನೀನು ತಿಂದೇ ಇಲ್ಲ? ನಿನ್ನಿಂದನೇ ಬಂದಿರೋದು ನಿಮ್ಮ ಮಗಳು? ಇಲ್ಲ ರೀ, ನಂಗೆ ಗೋಲ್ಗಪ್ಪ ಅವೆಲ್ಲ ಇಷ್ಟನೇ ಇಲ್ಲ. ನೀವು ಎಲ್ಲಿಂದ ಹೋಗಿ ಎಲ್ಲಗಾರು ಕೇಳಿ, ರಕ್ಷಿತನ್ ರಂಜಿತನೇ ಎಲ್ಲಾರನ್ನೂ ಕೇಳಿ, ನಂಗೆ ಗೋಲ್ಗಪ್ಪ ಅವೆಲ್ಲ ಇಷ್ಟನೇ ಇಲ್ಲ. ನಂಗೇನು ಇಷ್ಟ ಗೊತ್ತಾ? ಇಡ್ಲಿ, ಉದ್ನೊಡೆ, ಕಾಫಿ. ತಿನ್ನೋಣ. ಏನು ಇಡ್ಲಿ ತಿನ್ನೋಣ? ಮನೇಲಿ ಏನೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಟ್ರಿ. ನಾಳೆ ತಿನ್ನೋಣ ಬೇಕಾದ್ರೆ ಬಂದ್ಬಿಟ್ಟು, ಆಯ್ತಾ? ನಾನು ತಿನ್ನಬೇಕು ಅಲ್ಲಿ ಆ್ಯಕ್ಚುಲಿ. ಅಲ್ಲೇ ಸಕ್ಕತ್ತಾಗಿದೆ. ಅಲ್ಲ ಇಲ್ಲಿ ಹೆಂಗಿರುತ್ತೆ ಒಂದ್ಸರಿ ಟೇಸ್ಟ್ ಮಾಡೋಣ. ಅದೇ ದುಡ್ಡು ಜಾಸ್ತಿ ಕೊಟ್ಟರೆ ಟೇಸ್ಟ್ ಇರಲ್ಲ. ನಂಗೆ ಗೊತ್ತಿರೋಂಗೆ ದುಡ್ಡು ಜಾಸ್ತಿ. ಗೈಸ್ ಇಲ್ಲಿ IDC ಕಿಚನ್ ಅಂತ ಇದೆ ಗೈಸ್, ಬ್ರಿಗೇಡ್ ರೋಡಲ್ಲಿ ಇದೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದ್ಸರಿ ನಾನು ಹೆಂಗಿದೆ ಅಂತ ಟೇಸ್ಟ್ ನೋಡೋದು. ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಹಳೆ ಹೋಟ್ಲೆ ಗತಿ ಅಂತ ಹೋಗೋದು ಅಷ್ಟೇ. ಇಲ್ಲೆಲ್ಲ ಫುಟ್ಬಾಲು ಮತ್ತು ಇನ್ನು ಬೇರೆ ಗೇಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಅಂತ ಮಕ್ಕಳು ಬಂದಿದ್ದಾರೆ. ಅಲ್ಲೊಂದಷ್ಟು ಜನ ಆಡ್ತಿದ್ದಾರೆ, ಇಲ್ಲೊಂದಷ್ಟು ಜನ ಆಡ್ತಿದ್ದಾರೆ, ಇಲ್ಲಿ ಒಂದಷ್ಟು ಜನ ಕೂತಿದ್ದಾರೆ. ಇಲ್ಲಿ ನಂಗೆ ಹಿಂದೆ ತಿನ್ನೋದಕ್ಕೂ ಚೆನ್ನಾಗಿದೆ ಗೈಸ್. ಇಲ್ಲಿ ಹಿಂದ್ಗಡೆ ಚಾಟ್ಸ್ ಇದೆ, ಅದು ನಮ್ಮ ಭವಿಷ್ಯಂಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಷ್ಟ. ಮತ್ತು ಚಾಟ್ಸ್ ಇಷ್ಟ ನಿಮಗೆ? ಯಾವ ಚಾಟ್ಸ್ ಇಷ್ಟ? ನೀನಲ್ಲ ಚೆನ್ನಾಗಿದೆ. ಮತ್ತು ಪಿಜ್ಜಾ ಇಷ್ಟ ಇಬ್ರಿಗೂ. ಯಾವಲ್ಲ ಬಾಯಿ ಕೆಟ್ಟು ಕೆರೆ ಇಲ್ಲೊಂದು ಪಿಜ್ಜಾ ಅದು ಕಾಣಿಸ್ತಿದ್ಯಾ? ಇದೆ. ಅದಾದ್ಮೇಲೆ ಆ ಕಡೆ ಜಂಕ್ ಕೆಫೆ ಅಂತ ಇದೆ, ಒಂದು ಜಿಂಕೆ ಕೆಫೆ ಜಿಂಕೆ ಓಕೆ ಜಿಂಕೆ. ಸಾರಿ ಗೈಸ್, ಅದು ಜಂಕಲ್ಲ, ಜಿಂಕೆ. ನಾನು ನಿನಗೆ ಕನ್ನಡ ಓದಕ್ಕೆ ಬರಲ್ಲ, ಅದು ಅವಾಗ ಇಂಗ್ಲೀಷ್ ಓದ್ಬಿಟ್ಟು ಕರೆಕ್ಟಾಗಿ ಹೇಳ್ಬಿಡು ನೀನು. ಆ್ಯಕ್ಚುಲಿ ಗೊತ್ತಾ, ಶಿವಾಲಯ ಅಂತಂದರೆ ಯಾವುದು? ಇದೇನಿದು ಶವಾಲಯ ಅಂತ ಓದಿ, ಇದು ಶವಾಲಯ ಅಂತ ಓದ್ತೀನಿ. ಹೌದು, ನಂಗೆ ಬರಲ್ಲ, ನಾನೇನು ಮಾಡಲಿ? ಅವಾಗ ಓದಕ್ಕೆ ಬರಲಿಲ್ಲ, ಹೇಳೋದಕ್ಕೂ ಆ ಥರ ಯಾರು ಇಡ್ತಾರ ಅಂತಲೂ ಯೋಚನೆ ಮಾಡಬೇಕು. ನಾನು ಅದೇ ಯೋಚನೆ ಮಾಡಿದೆ, ಅದನ್ನು ಬಾಯ್ಬಿಟ್ಟು ಸಹ ಕೇಳಿದೆ ಭವಿಷ್ಯಂಗೆ, ಎಂಥ ಹೆಸರಿಟ್ಟಿದ್ದಾರೆ, ಎಷ್ಟು ಅಪಶಕುನ ಥರ ಅಂತ ಅಂದೆ. ಎಷ್ಟು ಅಪಶಕುನ ಥರ ಅಂತ ಅಂದೆ. ಯಾರು ಇಡ್ತಾರ? ನೀನು ಅಪಶಕುನವಾಗಿ ನೋಡಿದೆ. ಆಮೇಲೆ ಭವಿಷ್ಯ ಹೇಳಲ್ಲ, ಅದು ಶವ ಅಲ್ಲವ ಅಮ್ಮ, ಅದು ಶಿವಾಲಯ, ಶಿವನಿಲಯ.
ಶಿವಾನಿಲಯ. ಶಿವ ಏನಿದು ಶವಾನಿಲಯ ಅಂತ? ಗೈಸ್ ಇದು ನನ್ನ ಮಿಸ್ಟೇಕ್ ಅಲ್ಲ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಕಷ್ಟ ಅಪ್ಪ ಅಂತ ಒಂದು ಮಾತು ಹೇಳಿದ್ದಕ್ಕೆ ನಮ್ಮಪ್ಪ ಕರ್ಕೊಂಡು ಹೋಗಿ CBSE ಸ್ಕೂಲ್ಸ್ನಲ್ಲಿ ಕನ್ನಡ ಇರೋದೆ. ಸ್ವಲ್ಪ ಸ್ಕೂಲ್ಸ್ನಲ್ಲಿ, ಏರ್ಫೋರ್ಸ್ ಸ್ಕೂಲ್ನಲ್ಲಿ ಕನ್ನಡನೇ ಇರಲಿಲ್ಲ. ಹೆಂಗಿದ್ರು ನನ್ನ ಮಗಳಿಗೆ ಇಷ್ಟ ಇಲ್ವಲ್ಲ ಕನ್ನಡ ಅಂತ ಸೇರಿಸ್ಬಿಟ್ರು. ನಾನು ಜಮ್ ಅಂತ ಹಿಂದಿ ಮತ್ತು ಇಂಗ್ಲೀಷ್ ಓದ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಇವಾಗ ಕನ್ನಡ ಪ್ರಾಬ್ಲಮ್ ಆಗ್ತಾಯಿದೆ. ಸ್ವಲ್ಪ ಓದ್ತೀನಿ, ಆದರೆ ಎಲ್ಲೋ ಒಂದು ಕಡೆ ರಾಂಗ್ ಓದ್ತೀನಲ್ಲ, ಅದು ಚಿತ್ರ ತುಂಬ ಹಾನಿಯಾಗುವಂಥ ವರ್ಡ್ಸ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ರೀ? ಭಯಂಕರ ಹಾನಿ ಆಗುತ್ತೆ. ಗಾಯ್ಸ್ ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಜಿಂಕೆ ಕೆಫೆ ಅಂತ. ಇದೆಲ್ಲ ಫಿಲ್ಟರ್ ಕಾಫಿ ಸಿಗುತ್ತೆ. ಓಕೆ, ಫಿಲ್ಟರ್ ಕಾಫಿ ಮತ್ತು ಶುಂಠಿ ಕಾಫಿ ಸಿಗುತ್ತೆ, ಬೇಡ ನನಗೆ. ಇನ್ನು ಮಿಕ್ಕಿದ್ದೇನೇನೋ ಸಿಗುತ್ತೆ. ಮತ್ತು ಮಿಸೈಲ್ ಪಾವ್ ಥರ ಇರುತ್ತಲ್ಲ, ಕಾಂಗ್ರೆಸ್ ಬನ್ ಅಂತೆ, ಅದು ಸಿಗುತ್ತೆ. ಕೊರಿಯನ್ ಬನ್ ಸಿಗುತ್ತಲ್ಲ, ಸೊ ಬಂದೇ ಬರ್ತೀವಿ ಇದಕ್ಕೆ ನೆಕ್ಸ್ಟು. ಎಸ್, ನೆಕ್ಸ್ಟ್ ಟೈಮ್ ಬರೋಣ ರೀ ಇದಕ್ಕೆ, ಆಯಿತಾ? ಆಯಿತು, ಓಕೆ ಗೈಸ್. ಇವಾಗ ಮನೆಗೆ ಬಂದ್ವಿ. ಇವಾಗ ಪಟ್ ಅಂತ ಮಾಡಿಬಿಡೋಣ. ಫಸ್ಟು ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕ್ಕೋಬೇಕು. ಫಸ್ಟ್ ಗೈಸ್, ಆದ್ರೆ ಏನ್ ಮಾಡ್ಬೇಕಂದ್ರೆ ಈ ಚೀಸ್ ಇದೆಯಲ್ಲ, ಇದನ್ನ ಸ್ವಲ್ಪ ಟೆಸ್ಟ್ ಮಾಡಿ. ಬೇಡ, ಇವಾಗಲೇ ಮಾಡ್ಬೇಡ, ನಾನು ಓಪನ್ ಮಾಡ್ದಂಗೆ ಮಾಡೋದು. ಪ್ಲೀಸ್. ಹೇಳಿದ್ರು ಇಷ್ಟೇ ಅಮ್ಮ ಅಂದರೆ ಗೌರವ, ಅಷ್ಟೇ ಅಲ್ವಾ ಗೈಸ್? ಜೀವನದಲ್ಲಿ ಈ ತರ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಇಲ್ಲ, ಈ ತರದ ಏನಂತಾರೆ, ಧೈರ್ಯವಂತವಾಗಿರೋ ಕದಮ್ಗಳನ್ನ ತಗೋಬೇಕು ನೀವು. ಸರಿನಾ? ಹೇಳ್ತಾರೆ ಕಿವಿಗೆ ಹಾಕೋಬಾರ್ದು, ಹಾಕೊಳ್ಳೇಬಾರ್ದು. ಇಲ್ಲಿಗೆ ಹಾಕೊಂಡು ಇಲ್ಲಿ ತೆಗಿಬಾರ್ದು. ಹಿಂಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಡ್ರಿ ಗೈಸ್. ಸ್ವಲ್ಪ ಆಯಿಲ್ ಹಾಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಬಿದ್ದೇ ಇಲ್ಲ. ಇದನ್ನು ಒಂಚೂರು ಉಟ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಇವಾಗಲೇ ಹಾಕ್ಕೊಳ್ಳಿ, ಇದೋಗಲ್ಲ. ಇದೇನಿದೆ ಬೆಳ್ಳುಳ್ಳಿ ಎಲ್ಲ ಎಗ್ರೆ ಫ್ಲೈಯಿಂಗ್ ಬರ್ಡ್ ಆಗೋಗ್ಬಿಟ್ಟಿದೆ ಗೈಸ್. ಸ್ವಲ್ಪ ಹಾಲು ಹಾಕಬೇಕು. ಹಾಕು ಬೇಗ. ಅದಾದ್ಮೇಲೆ ಏನಾದರೂ ಆಯ್ತು ನಿಮಿಷ. ಸ್ವಲ್ಪ ಇಂಜುರಿ ಆಗೋಗ್ಬಿಟ್ಟಿದೆ. ಸ್ವಲ್ಪ ನೀರು ಹಾಕೋ ಬೇಗ. ಹೋಯ್ತಾ? ಇದನ್ನ ಇವಾಗ ಕಂಟಿನ್ಯೂ ಮಾಡಿ. ಸ್ವಲ್ಪ ಇದು ಮೆಲ್ಟ್ ಆಗಬೇಕು ಗೈಸ್, ಚೀಸ್ ಎಲ್ಲ. ಏನಾದ್ರು ಆಗಿದೆಯಾ ನೋಡು. ಬೈಲಿ ನೀರು ಹಾಕೋ ಒಂಚೂರು. ಏನಾಗಿಲ್ಲ ವೈಶ್ಯ, ನೀರು ಹಾಕೋ ಒಂಚೂರು. ಇದು ಚೆನ್ನಾಗೇ ಕುದಿಬೇಕು ಗೈಸ್. ಯಾವ ಮಟ್ಟಕ್ಕೆ ಅಂದರೆ ಈ ಚೀಸ್ ಮೆಲ್ಟ್ ಆಗಬೇಕು. ಸಾಸಿ ಆಗೋಗ್ಬಿಡ್ಬೇಕು. ಅದ್ರ ಜೊತೆಗೆ ಹೆಂಚ್ ಮೇಲೆ ನೀವು ನಿಮ್ಮ ಬ್ರೆಡ್ ತಗೊಂಡು ರೋಸ್ಟ್ ಮಾಡ್ಕೋಬೇಕು. ತುಪ್ಪನಾರು ಹಾಕೊಳ್ಳಿ, ಇಲ್ಲ ಅಂದರೆ ಎಣ್ಣೆನಾರು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಇಲ್ಲ ಇದು ನೋಡ್ಲಿ, ಸಾಸ್ ಆಗೋದು ನೋಡ್ಬೇಕು. ಜನರೇ ನಿಮ್ಗೆಲ್ಲ ತೋರಿಸ್ತೀವಿ ಜನರೇ. ಮತ್ತೇನು ಸಮಾಚಾರ ಜನರೇ? ನನ್ನೆಲ್ಲಾನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಫ್ರೆಂಡ್ಸ್. ನೋಡಿ ಗೈಸ್, ಅಲ್ಲಿ ಬ್ರೆಡ್ಡಿಗೆ ಏನಾಗ್ತವ್ರೆ? ತುಪ್ಪ. ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡುವ ವಿಷಯ. ಅದಕ್ಕೆ ಸಾಲ್ಟ್ ಎಷ್ಟಿದೆ, ಏನು ಹಾಕ್ಬೇಕು ಅದಕ್ಕೆ ಟೇಸ್ಟ್. ಮಮ್ಮಿ ಸಖತ್ತಾಗಿದೆ. ಎಷ್ಟಿದೆ ಅಮ್ಮ? ಕರೆಕ್ಟ್ ಇದೆ. ಸಾಲ್ಟ್ ಏನು ಹಾಕ್ಬೇಕಾಗಿಲ್ವಾ? ಬೇಡ, ಬ್ರೆಡ್ಡಿಗೂ ಸಾಕಾಗುತ್ತೆ. ಆದ್ರೆ ಇದಕ್ಕಿಂತ ಚೀಸ್ ಹಾಕು. ಇನ್ನೊಂದು ಚೀಸ್ ಹಾಕೋದು ಗೈಸ್. ತಡೀರಿ ಗೈಸ್, ನಮ್ಮಪ್ಪ ಕೊಡ್ತಾ ಇದ್ದಾರೆ. ಗೈಸ್, ಇದು ರೆಡಿ ಆಗಿದೆ. ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನ ನಾವೇನು ಮಾಡಬೇಕು, ಈ ಥರ ತೆಳ್ಳಗೆ ಪನ್ನೀರ್ನ ಕಟ್ ಮಾಡ್ಕೋಬೇಕು. ಈಗ ಹಿಂಗೆ ಹಾಕಿ ಗೈಸ್, ಒಂದೇ ಒಂದು ಕುದಿಯಕ್ಕೆ ಬಿಡಬೇಕು. ಯು ಥಿಂಕ್ ಇಟ್ಸ್ ಎನಫ್? ಒಂಚೂರು ಕೊತ್ತಂಬರಿ ಹಾಕ್ಬಿಡೋಣ.
ಓಕೆ ಗೈಸ್, ಅಷ್ಟೇ ಇದ್ರದ್ದು ಬಂಡವಾಳ ಅಲ್ಲ, ಇದ್ರದ್ದು ರೆಸಿಪಿ ಇವಾಗ ಮುಗ್ದಿದೆ. ಈಗ ರೆಡಿ ಇದೆ ಗೈಸ್. ನಾವೇನ್ ಮಾಡ್ಬೇಕು ಫಸ್ಟ್ ಗೈಸ್, ಇದು ಸೈಡಲ್ಲಿ ಇದೆಯಲ್ಲ ಇದು ಆಫ್ ಮಾಡ್ಬೇಕು ಫಸ್ಟ್ ಗೈಸ್. ಇದನ್ನ ಒಂದು ನಿಮಿಷ ಅದಲ್ಲ, ಆಮೇಲೆ ಮಾಡುವಂತೆ. ಇಲ್ಲಿ ಇಡು ಗೈಸ್, ಈ ಥರ ತಗೊಂಡು ಓಕೆ, ಒಂದು ಪನ್ನೀರ್ ಸ್ಲೈಸ್ನ ತಗೊಂಡು ಒಂದೊಂದು ಬ್ರೆಡ್ ಮೇಲೆ ಇಡಿ, ಆಯಿತಾ? ಹಿಂಗಿಡಿ, ಅದಾದಮೇಲೆ ಹಿಂಗಿಡಿ. ಅದಾದಮೇಲೆ ಸಾಸ್ ಥರ ಇದ್ರ ಮೇಲೆ ಅಪ್ಪಂಗೆ ಚಿಲ್ಲಿ ಹಾಕ್ಬೇಡ, ಹೆಂಗಿದ್ರು ಬಿಸಾಕ್ಬಿಡುತ್ತಪ್ಪ. ಒಂದು ಚಿಲ್ಲಿ ಹಾಕ್ತೀನಿ. ಓಕೆ, ಇದು ಒಬ್ರಿಗೆ. ಗೈಸ್, ವೇಸ್ಟ್ ಅಂತೂ ಮಾಡಬೇಡಿ, ಹಿಂಗೆಲ್ಲ ಬಳ್ದಿ ರೇಟಿಗೆ ಹಾಕ್ಬಿಡಿ. ಓಕೆ ಗೈಸ್, ಇವಾಗ ಇದು ರೆಡಿ ಆಗಿದೆ. ನಮ್ಮ ಅಪ್ಪಂಗೆ ಕೊಡ್ತೀವಿ. ಹಾಗೆ ಸ್ಪೂನ್ ಏನಕ್ಕೆ? ಸ್ಪೂನ್ ಬೇಡ. ಅಪ್ಪ ತಗೊಳಪ್ಪ. ಚೀಸ್, ಚಿಲ್ಲಿ, ಪನ್ನೀರ್ ಎಲ್ಲ ಇದೆ. ಒಂದು ನಿಮಿಷ, ಸ್ಪೂನು ಏನಾದ್ರು ಬೇಕಾ? ಅಪ್ಪ ಬೇಡ ಕಣಪ್ಪ, ಸ್ಪೂನ್ ನೀನು ಏನಕ್ಕೆ ಪಕ್ಕದಲ್ಲೇ ಅಪ್ಪ? ಕೂತ್ಕೋ. ಚಿಲ್ಲಿ ತುಂಬಾ ಖಾರ ಇದೆ. ಚಿಲ್ಲಿ ಪಕ್ಕಕ್ಕಿಡಿ, ತಿನ್ನಿ. ಖಾರ ಇದೆ ಚಿಲ್ಲಿ. ತೆಗೆದು ಪಕ್ಕಕ್ಕಿಡು ಭವಿಷ್ಯ ಚಿಲ್ಲಿನ. ಹೆಂಗಿದೆಪ್ಪ? ಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ವಿಡಿಯೋ ಎಲ್ಲ ಆಫ್ ಮಾಡಾದ್ಮೇಲೆ ಇವಾಗ ಡಿಫ್ರೆಂಟ್ ಆಗಿದೆ ಅಂತೀರಾ. ವಿಡಿಯೋ ಆಫ್ ಮಾಡಾದ್ಮೇಲೆ ಡಾಮಿನೋಸ್ನಲ್ಲಿ ಇತ್ತಲ್ಲ ಆ ಥರ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳೋದು ಚೆನ್ನಾಗಿರೋದೆಲ್ಲ. ಇಲ್ಲ, ಸಕ್ಕತ್ತಾಗಿದೆ. ಬರ ತಿನ್ನಂಗಿರ್ಬೇಕು, ಇದು ತಿನ್ನಬೇಕದು. ಮೋಟ್ ತಿನ್ನೋಗಿರ್ಬೇಕು ಅಂದ್ರೆ ಏನರ್ಥ ಹೇಳ್ರಿ ಕರೆಕ್ಟಿಗೆ. ಬಟ್ ತಿನ್ಬೇಕಾದ್ರೆ ಏನು ಹೇಳಿ, ತಿನ್ನಕ್ ಬಿಟ್ಬಿಡ್ಬೇಕು ಅಂತನಾ? ಇವಾಗ ನೀನ್ ಹೇಳುವ ವಿಷಯ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮೂತಿ ಒರೆಸ್ಕೊಂಡು ಹೇಳ್ತೀಯಾ? ಈ ಕಡೆ ಇದೆ. ಓಕೆ, ಚೆನ್ನಾಗಿದ್ಯಾ ನಿಜವಾಗ್ಲೂ? ನಂಗೆ ಯಾರು ಕೊಡ್ತೀರಾ? ಒಂಚೂರು ಚೂರೇ ಚೂರು ಟೇಸ್ಟ್ ಕೊಡಿ ಸಾಕು. ಚೀಸಿ ಆಗಿದೆ ಗೈಸ್. ಸಕ್ಕತ್ತಾಗಿದೆ. ಬಟ್ ಆದರೆ ಪಿಜ್ಜಾ ಬರ್ಗರ್ ತಿನ್ನೋದು ಬದಲು ಇದನ್ನೇ ತಿಂದರೆ ಆರೋಗ್ಯ. ಅವತ್ತು ಹೇಳಿದ್ದು ಆರೋಗ್ಯಕ್ಕಿಂತ ತೃಪ್ತಿಯಾಗಿ ತಿನ್ಬೋದು, ಗೊತ್ತಾ? ತೃಪ್ತಿಯಾಗಿ ತಿನ್ನಕ್ ನಮ್ಮಮ್ಮ ಬಿಡಲ್ಲ. ತೃಪ್ತಿಯಾಗಿ ತಿನ್ನಕ್ ನಮ್ಮಮ್ಮ ಬಿಡಲ್ಲ. ಎಷ್ಟೇ ಮಾಡಿರೋದು ಇದನ್ನ ಟಿಫನ್ ತಿಂದಂಗೆ ತಿನ್ಬೇಕು, ಊಟ ತಿಂದಂಗೆ ತಿನ್ಬಾರ್ದು ಯಾರು. ಟಿಫನ್ ಊಟನೇ, ಒಂಥರದ ಊಟನೇ. ಆರೋಗ್ಯವಾಗಿರೋದನ್ನ ಹೊಟ್ಟೆ ತುಂಬ ತಿನ್ಬೇಕು. ಇದು ಟೇಸ್ಟಿಗೆ ಅಂತ. ಏನೋ ಒಂದ್ಸತಿ ತಿಂತಾ ಇಲ್ವಲ್ಲ, ಅದಕ್ಕೆ ಏನೇನೋ ಡೈಲಾಗ್ ಹೊಡಿತೈತೆ. ಲಾಸ್ಟ್ ಟೈಮ್ ಕೇಕ್ ತಿನ್ನ ತುಂಬಾ ಡೈಲಾಗ್ ತುಂಬಾ ಡೈಲಾಗ್ ಕೊಡು ನಂಗೆ ಒಂಚೂರು. ಯಾಕೆ ಚೆನ್ನಾಗಿಲ್ವಾ ಭವಿಷ್ಯ? ಚೆನ್ನಾಗಿದೆ ಪಾಪ, ಅಪ್ಪನ್ ತಗೋಬಿಟ್ಟಲ್ಲ, ಅದೀಗ ಕೇಳಿದ್ದು. ಸ್ವಲ್ಪ ತಗೋತೀನಿ. ಮಾಡೋದು ಮಾಡ್ತೀವಿ, ಒಂದು 4 ಪೀಸ್ ಮಾಡಬೇಕು. ರೈಸ್ ನಿಜ ಚೆನ್ನಾಗಿದೆ. ಈಗಿನ ಪೀಪಲ್ಗೆಲ್ಲ ಚೀಸು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ಒಂದ್ಸರಿ. ಅಯ್ಯೋ ಗೊತ್ತಿರುತ್ತೆ, ಟ್ರೈ ಮಾಡಲ್ಲ, ಯಾಕಂದ್ರೆ ಶೀತಲಕ್ಕ ಚೀಸ್ ತಿನ್ನಲ್ಲ. ಅವರು ತಿನ್ನಲ್ಲ. ಹಾಲು ಮೊಸರು ಚೀಸು ಇದೆಲ್ಲ ತಿಂದೇ ಇರೋರು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಥರದ್ದು ಏನಾದ್ರು ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ನಮ್ಮ ಪುಟ್ಟಿಯತ್ತ ಫೇವ್ರೆಟ್ ರೆಸಿಪಿಗಳು, ಯಾಕಂದ್ರೆ ಅವ್ರಿಗೆ ಮಜ್ಜಿಗೆ, ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದು ಇಷ್ಟ ಇಲ್ಲ. ಮಜ್ಜಿಗೆ ಮತ್ತೆ ತುಪ್ಪ ಎಲ್ಲ ತುಂಬಾ ಇಷ್ಟ ಅವ್ರಿಗೆ. ತುಂಬಾ ಇಷ್ಟ. ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ, ಆದರೆ ನಾನು ಅಪ್ಪ ಹೋಗಿರ್ತೀನಿ, ನೀನು ಮಿಸ್ ಆದೆ. ಇದೆಲ್ಲ ಬಳ್ಕೊಳ್ತೀನಿ, ವೇಸ್ಟ್ ಮಾಡಬೇಡಿ. ಅಪ್ಪ ನೋಡು ತಟ್ಟೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದೆ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಅಂಟಿಲ್ ಬೇಕಾ ಇಲ್ಲ ಬೇಡ. ಥ್ಯಾಂಕ್ ಯು
ಅಲ್ಲ ಹಿಂಗಾಗಿದೆ ಪ್ಲೇಟು ಬೇಕಾ ಅಂತಿದ್ದಾಳೆ. ಇದ್ರಲ್ಲಿದೆ ಬೇಕಾ? Thank you so much for watching our vlog. Until next time, take care. Bye bye. See you guys. Bye bye.